ಮೋದಿ ಗೆದ್ದರು, ಎಲ್ಲಿ ಬಿದ್ದರು? ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. 2014-19ರಲ್ಲಿ ಬಿಜೆಪಿ ಸ್ವತಂತ್ರ ಸರ್ಕಾರ ರಚಿಸಿತ್ತು. ಈ ಸಲ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತವಾಗಬೇಕಾದ ಪರಿಸ್ಥಿತಿ ಇದೆ. NDA ಮೈತ್ರಿಕೂಟದ ಮೇಲೆ, ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತರಾಗಿ ಸರ್ಕಾರ ರಚಿಸುವ ಅನಿವಾರ್ಯತೆಯಲ್ಲಿ ಈ ಸಲ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ಇದಕ್ಕೆ ಕಾರಣವಾದ ಅಂಶಗಳೇನು? 2014-19ರಲ್ಲಿ ಕ್ರಮವಾಗಿ 282, 303 ಸ್ಥಾನಗಳನ್ನು ಪಡೆದಿದ್ದ ಬಿಜೆಪಿ ಈ ಸಲ 239ಕ್ಕೆ ಕುಸಿದದ್ದು ಯಾಕೆ? ಬಿಜೆಪಿಯ ದೊಡ್ಡ ಫಲಿತಾಂಶದ ಆಸೆಗೆ ಏಟು ಕೊಟ್ಟಿದ್ದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಈ ರಾಜ್ಯಗಳು ಬಿಜೆಪಿಯ ನಾಗಾಲೋಟಕ್ಕೆ ಈ ಸಲ ತಡೆಯನ್ನ ಒಡ್ಡಿದವು. ಹಾಗಾದ್ರೆ ಏನಾಯ್ತು ಈ ರಾಜ್ಯಗಳು? ಮ್ಯಾಜಿಕ್ ನಂಬರ್ ತಲುಪದೇ ಇರುವುದಕ್ಕೆ ಈ ರಾಜ್ಯಗಳ ಕಾರಣ ಆದವು. ಏನಾಯ್ತು ಆ ರಾಜ್ಯಗಳು? ಇನ್ನೂರ ಈ ಸಲ NDA, INDA 233, ಇತರೆ 18. -50 ಆಗಿದೆ. ಕಳೆದ ಸಲಕ್ಕೆ ಹೋಲಿಸಿದರೆ 50 ಕಡಿಮೆಯಾಗಿದೆ. INDAಗೆ ಕಳೆದ ಸಲಕ್ಕೆ ಹೋಲಿಸಿದರೆ 106 ಜಾಸ್ತಿ ಆಗಿದೆ. ಇತರೆ ಪಟ್ಟಿಯಲ್ಲಿದ್ದ ಅನೇಕ ಪಕ್ಷಗಳು ಒಂದಲ್ಲ ಒಂದು ಮೈತ್ರಿಕೂಟವನ್ನು ಸೇರಿಕೊಂಡ ಕಾರಣಕ್ಕೂ ಸೇರಿದಂತೆ -55 ಆಗಿದೆ. 55 ಕಡಿಮೆ ಆಗಿದೆ ಕಳೆದ ಸಲಕ್ಕೆ ಹೋಲಿಸಿದೆ. ಒಂದು ಸಲ 2004ರಿಂದ ಇಲ್ಲಿ ತನಕದ ಮೈತ್ರಿಕೂಟಗಳ ಬಲಾಬಲವನ್ನು ನೋಡೋದಾದ್ರೆ 2004 UPA ಸರ್ಕಾರ ಬಂದ ಚುನಾವಣೆ, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಆಯ್ಕೆಯಾದ ಚುನಾವಣೆ, 187 NDA, ಆವಾಗ UPA ಅಂತ ಕರೀತಾ ಇದ್ರು, ಈಗ INDA. UPA 300 ಸ್ಥಾನ ಪಡೆದಿತ್ತು. 300. ಅದರ ಮುಂದಿನ ವರ್ಷ, ಮುಂದಿನ ಚುನಾವಣೆ 2009ರ ಲೋಕಸಭಾ ಚುನಾವಣೆ, NDA 187 ಇದ್ದದ್ದು 172 ಆಯಿತು.
UPA 300 ಇದ್ದದ್ದು 301 ಆಯಿತು. ಮನಮೋಹನ್ ಸಿಂಗ್ ಎರಡನೇ ಅವಧಿಗೆ ಪ್ರಧಾನಿಯಾಗಿ ಆಯ್ಕೆಯಾದರು. ಮತ್ತೊಮ್ಮೆ UPA ಸರ್ಕಾರ ಬಂತು. 2014ರ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿ ಬಿಜೆಪಿ ಕಣಕ್ಕಿಳಿತು. NDA 330ಕ್ಕೆ 330 NDA, ಅದರಲ್ಲಿ 282 ಬಿಜೆಪಿ. 301ರಲ್ಲಿದ್ದ UPA ಮೈತ್ರಿಕೂಟ 109ಕ್ಕೆ ಕುಸಿತು. 109. ಇತರರು 104 ಜನ ಇದ್ರು. 104 ಸಂಸದರು ಇತರರು. 2019ರ ಚುನಾವಣೆ ಮೋದಿ ಪ್ರಧಾನಿಯಾಗಿದ್ದಾಗ ಅವರು ಎದುರಿಸಿದ ಎರಡನೆಯ ಲೋಕಸಭಾ ಚುನಾವಣೆ 343ಕ್ಕೆ ಹೋಯಿತು. NDA 330 ಇದ್ದದ್ದು 343 ಆಯಿತು, ಪ್ಲಸ್ 13 ಆಯಿತು. UPA ಮೈತ್ರಿಕೂಟ 109 ಇದ್ದದ್ದು 2014ರಲ್ಲಿ, 2019ರಲ್ಲಿ 127 ಆಯಿತು. ಇತರೆ 73ಕ್ಕೆ ಕುಸಿದರು. ಈ ಸಲದ ರಿಸಲ್ಟ್ ನಿಮ್ಮ ಮುಂದಿದೆ. 293 NDA, 343ರಿಂದ 293ಕ್ಕೆ ಬಂದಿದ್ದಾರೆ, -50 ಆಗಿದೆ. ಕಳೆದ ಚುನಾವಣೆಯಲ್ಲಿ UPA ಇದ್ದದ್ದು ಈಗ INDA ಆಗಿದೆ. 127 ಇದ್ದದ್ದು 233ಕ್ಕೆ ಹೋಗಿದ್ದಾರೆ. 127ರಿಂದ 233. ಇತರೆ 73 ಇದ್ದವರು 18ಕ್ಕೆ ಕುಸಿದಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಆ್ಯಕ್ಚುಲಿ ಡೀಪ್ ಡೈವ್ ನೆನ್ನೆ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ನೆನ್ನೆ ಡೆವಲಪ್ಮೆಂಟ್ಗಳ ಮಧ್ಯದಲ್ಲಿ ಅದು ಸಾಧ್ಯ ಆಗಲಿಲ್ಲ. ಅಮೇರಿಕದ ಚುನಾವಣೆಗಳಲ್ಲಿ ಸ್ವಿಂಗ್ ಸ್ಟೇಟ್ಸ್ ಅಂತ ಕರೀತಾರೆ. ಕೆಲವು ರಾಜ್ಯಗಳು ಅಂತಿಮ ಫಲಿತಾಂಶವನ್ನು ನಿರ್ಧರಿಸ್ತವೆ ಅಂತ. ಹಂಗೆ ಈ ಸಲ ಸ್ವಿಂಗ್ ಸ್ಟೇಟ್ಸ್ ಅಂದರೆ ರಾಜಸ್ಥಾನ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ. ಟೋಟಲ್ ರಿಸಲ್ಟ್ ಇಲ್ಲಿದೆ, ಪರಿಣಾಮ ಇಲ್ಲಿದೆ. ಅಜಿತ್, ನನಗನ್ಸುತ್ತೆ ನೋಡಿ, ಪಶ್ಚಿಮ ಬಂಗಾಳ ಏರಿಕೆಯ ನಿರೀಕ್ಷೆಯಲ್ಲಿ BJP ಇತ್ತು. ಎಸ್ ಅಲ್ವಾ? ಹೌದು. ಆದರೆ ಪಶ್ಚಿಮ ಬಂಗಾಳ BJPಯ ಕ್ಯಾಡರ್ ಸ್ಟ್ರೆಂತ್ ಇರುವ ರಾಜ್ಯ ಅಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿಯ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದೆ ಅನ್ನುವ ಇಲ್ಯೂಷನ್ನಲ್ಲಿ BJPಗೆ ಅಥವಾ ಪೋಲ್ಸ್ಟರ್ಸ್ಗಳಿಗೆ, ಪತ್ರಕರ್ತರಿಗೆ ಅನ್ನಿಸ್ತಾ ಇತ್ತು ಸೀಟ್ಗಳ ಏರಿಕೆ ಆಗ್ತಿವೆ ಅಂತ. ಈಗ ಪಾಪ ಬರೀ BJP ಅವ್ರಿಗೆ ಯಾಕೆ, ಪೋಲ್ಸ್ಟರ್ಸ್ಗಳು, ಪತ್ರಕರ್ತರು ಕೂಡ ಆ ಭವಿಷ್ಯ ಹೇಳ್ತಾ ಇದ್ದಾರೆ. ಹೌದು. ಆದರೆ ಉತ್ತರ ಪ್ರದೇಶದಲ್ಲಿ ಆಗಿರುವ ಸೋಲು ಏನಿದೆ, ಉತ್ತರ ಪ್ರದೇಶದಲ್ಲಿ ಏಕಾಏಕಿ 4 ಚುನಾವಣೆಗಳ ನಂತರ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ನ ಜೋಡಿ ಮತ ಪ್ರಮಾಣವನ್ನು ಕೂಡ ಹೆಚ್ಚಿಸ್ಕೊಂಡಿದೆ. ಎಸ್, ಆ್ಯಂಡ್ ದಟ್ ಈಸ್ ಎ ಕನ್ವಿನ್ಸಿಂಗ್ ವಿಕ್ಟ್ರಿ. ನಾಟ್ ಅಂದರೆ ಇಲ್ಲ ಯಾರೋ ಅಲ್ಲಿ ವೋಟ್ ಓಡಿದ್ರು ಆ ಕಾರಣಕ್ಕೋಸ್ಕರ ಗೆದ್ದರು ಅಂತಕ್ಕಂಥದ್ದಲ್ಲ. ಮೊದಲ ಬಾರಿ ಕಳೆದ 30 ವರ್ಷದಲ್ಲಿ ಉತ್ತರ ಪ್ರದೇಶದಲ್ಲಿ ದಲಿತ ಮತಗಳು ಮುಲಾಯಂ ಸಿಂಗ್ ಯಾದವ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಶಿಫ್ಟ್ ಆಗಿವೆ. ನಾವು ರಾಜ್ಯವಾರ ಸಂಖ್ಯೆಗಳನ್ನು ತೋರಿಸೋಣ. ಹೀಗಾಗಿ ಉತ್ತರ ಪ್ರದೇಶದ ಸೋಲೇನಿದೆ ಅದು ನನಗನ್ಸುತ್ತೆ ಸಿಂಗಲ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಫಾರ್ ಇವತ್ತಿನ ಸಮ್ಮಿಶ್ರ ಸರ್ಕಾರಕ್ಕೆ. ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ 65 ಸೀಟ್ ಗೆದ್ದು ಬಿಟ್ಟಿದ್ರೆ BJP ಬಹುಮತದ ಹತ್ರ ಇರ್ತಿತ್ತು. ಭಾಳ ಅಂದರೆ ಏಕನಾಥ್ ಶಿಂದೆನೋ, ಕುಮಾರಸ್ವಾಮಿ, ಜಿತೇಂದ್ರ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್, ದೇ ಆರ್ ಆಲ್ ವೆದರ್ ಫ್ರೆಂಡ್ಸ್ ಆಫ್ BJP. ಅವ್ರ ಜೊತೆ ಸರ್ಕಾರ ರಚಿಸುವ ಹಂತದಲ್ಲಿರ್ತಾ ಇತ್ತು. ಆದರೆ ಈಗ ಉತ್ತರ ಪ್ರದೇಶದ ಏನು ಮೈನಸ್ ಇದೆ, ದಟ್ ಈಸ್ -28, ಈಸ್ ಕಾಸಿಂಗ್ BJP ಟು ನೆಗೋಷಿಯೇಟ್ ವಿತ್. ನಮ್ಮ ವೀಕ್ಷಕರಿಗೆ ಸುಮ್ಮನೆ ಒಂದು ಅಂದಾಜು ಸಿಗಲಿ ಅನ್ನೋ ಕಾರಣಕ್ಕೆ ಒಂದು ಸಂಖ್ಯೆಗಳನ್ನು ಹಾಕಿದ್ದೀವಿ. ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರ ಇದ್ದರೆ 2019 ಲಾಸ್ಟ್ ಚುನಾವಣೆಯಲ್ಲಿ 62 BJP ಇತ್ತು, ಮಿತ್ರ ಪಕ್ಷಗಳು 2, 64 NDA ಇತ್ತು. 64 NDA. ಈ ಸಲ 36ಕ್ಕೆ NDA ಬಂದಿದೆ, -28. ಕಳೆದ ಸಲದಷ್ಟೇ ಈ ಸಲವೂ ಪರ್ಫಾರ್ಮೆನ್ಸ್ ಉತ್ತರ ಪ್ರದೇಶದಲ್ಲಿ ಬಂದಿದ್ದರೆ BJP ಸಿಂಪಲ್ ಮೆಜಾರಿಟಿಗೆ ಹತ್ತತ್ರ ಬಂದುಬಿಡ್ತಿತ್ತು. ಅಲ್ಲಾಗಿಲ್ಲ. ಮಹಾರಾಷ್ಟ್ರ
ಕಳೆದ ಸಲ 41 ಇತ್ತು ಎನ್ ಡಿ ಎ ಮೈತ್ರಿಕೂಟ, ಈ ಸಲ 17 -24 ಆಯಿತು. ಪಶ್ಚಿಮ ಬಂಗಾಳ 18 ಇತ್ತು, 12ಕ್ಕೆ ಇಳಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಸ್ಥಾನಗಳ ಏರಿಕೆಯ ನಿರೀಕ್ಷೆ ಇತ್ತು. ಅದರ್ವೈಸ್ ಪಶ್ಚಿಮ ಬಂಗಾಳದ ಲಾಸು ಕರ್ನಾಟಕದ ಲಾಸ್ನಷ್ಟೇ, ಆದರೆ ಸ್ಥಾನಗಳ ಏರಿಕೆಯಾಗುತ್ತೆ ಅನ್ನುವ ನಿರೀಕ್ಷೆಗಳಿದ್ವಲ್ಲಿ, ಅದು ಆಗಲಿಲ್ಲ. ರಾಜಸ್ಥಾನ ಕಳೆದ ಸಲ ಕ್ಲೀನ್ ಸ್ವೀಪ್, 25ಕ್ಕೆ 25 ಬಿ ಜೆ ಪಿ ಗೆದ್ದಿತ್ತು, ಈ ಸಲ 14 -11 ಅಲ್ಲೇ ಆಗಿದೆ. ಒಂದು ಸಲ ಮತ ಪ್ರಮಾಣ, ವೋಟ್ ಶೇರು, ಅದನ್ನು ನೋಡಿದ್ರೆ ದೇಶಾದ್ಯಂತ ಒಟ್ಟಾರೆಯಾಗಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಮತ ಪ್ರಮಾಣದಲ್ಲಿ ವ್ಯತ್ಯಾಸ ಏನೇನಾಯಿತು. ಇದು ಒಟ್ಟು ಮತಗಳ ವ್ಯತ್ಯಾಸ. ಇದು 2019ರಲ್ಲಿ 23.59 ಕೋಟಿ ಮತಗಳು, 23,59,00,000 ಮತಗಳು ಬಿ ಜೆ ಪಿಗೆ ಬಿದ್ದಿದ್ರೆ, ಈ ಸಲ 22,09,00,000 ಮತಗಳು ಬಂದಿದ್ದಾವೆ. ಕಳೆದ ಚುನಾವಣೆಗೆ ಹೋಲಿಸಿದರೆ ಬಿ ಜೆ ಪಿಗೆ 69 ಲಕ್ಷ ಮತಗಳು ಹೆಚ್ಚಾಗಿದ್ದಾವೆ. ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ 11,94,00,000 ಮತಗಳನ್ನು ಹೊಂದಿತ್ತು, ಈ ಸಲ 13,67,00,000 ಮತಗಳನ್ನು ಪಡೆದಿದೆ. ಕಳೆದ ಸಲಕ್ಕೆ ಹೋಲಿಸಿದರೆ 1,72,00,000 ಮತಗಳು ಹೆಚ್ಚುವರಿ. ನೀವು ಸಮಾಜವಾದಿ ಪಕ್ಷದ ಗೇಮ್ ನೋಡಿ, ಉತ್ತರ ಪ್ರದೇಶದಲ್ಲಿ 1,56,00,000 ಮತಗಳನ್ನು ಕಳೆದ ಚುನಾವಣೆಯಲ್ಲಿ ಪಡೆದಿದ್ದ ಸಮಾಜವಾದಿ ಪಕ್ಷ ಈ ಸಲ 2,95,00,000 ಮತಗಳನ್ನು ಪಡೆದಿದೆ. 1,72,00,000 ಕಾಂಗ್ರೆಸ್ಸಿನ ಗೇನು ದೇಶದಾದ್ಯಂತ, ಸಮಾಜವಾದಿ ಪಕ್ಷದ ಗೇನು ಉತ್ತರ ಪ್ರದೇಶ ಒಂದರಲ್ಲೇ 1,39,00,000 ಮತಗಳು. ತೃಣಮೂಲ ಕಾಂಗ್ರೆಸ್ TMC ಪಶ್ಚಿಮ ಬಂಗಾಳದಲ್ಲಿ ಕಳೆದ ಸಲ 2,49,00,000 ಮತಗಳನ್ನು ಪಡೆದಿತ್ತು, ಈ ಸಲ 2,82,00,000 ಮತಗಳು ಪ್ಲಸ್ 32 lakhs. BSP, ಈ BSPಯ ಮತಗಳಿದಾವಲ್ಲ, ಇವು ಕ್ರೂಷಿಯಲ್ ರೋಲ್ ಪ್ಲೇ ಮಾಡಿದ್ದು. ಈ ಮತಗಳು ಸಾರಾಸಗಟಾಗಿ BJPಯ ಕಡೆಗೆ ಶಿಫ್ಟ್ ಆಗ್ತವೆ ಅನ್ನುವ ನಿರೀಕ್ಷೆ ಇತ್ತು. ರಿಸಲ್ಟ್ ನೋಡ್ತಾ ಇದ್ರೆ ಅದು SP ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೋಗಿದ್ದಾವೆ ಈ ಮತಗಳು. ಶಿಫ್ಟ್ ಆಗಬೇಕು ಅನ್ನೋ ನಿರೀಕ್ಷೆಗಿಂತ BSP ಅಷ್ಟು ವೋಟ್ ತೆಗೆದುಕೊಂಡ್ರೆ ಸಾಕು ನಾವು ಗೆಲ್ತೀವಿ ಅನ್ನೋ ನಿರೀಕ್ಷೆ. ಮತ ವಿಭಜಿಸುವಲ್ಲಿ ಮಾಯಾವತಿ ನೀವದು ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ 19-9 ಎಸ್ ಅಷ್ಟು ಮತಗಳು SP ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಶಿಫ್ಟ್ ಆಗಿವೆ. ಅದು ಉತ್ತರ ಪ್ರದೇಶದ ಪೊಲಿಟಿಕಲ್ ಕಾರ್ಡ್. ಎಸ್, ಮತ ಪ್ರಮಾಣ, ವೋಟ್ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಬಿಜೆಪಿ 2014ರಲ್ಲಿ 31% ಇತ್ತು, 31% 2014. NDA ಮೈತ್ರಿಕೂಟ ಒಟ್ಟಾರೆಯಾಗಿ 35%. ಮೊದಲಿಗೆ ಬಿಜೆಪಿ ಏಕಾಂಗಿ ವೋಟ್ ಪರ್ಸೆಂಟೇಜ್ ಬರಲಿ. 2009ಕ್ಕಿಂತ 12.2% ವೋಟ್ಗಳನ್ನು 2014ರಲ್ಲಿ ಬಿಜೆಪಿ ಜಾಸ್ತಿ ತೆಗೆದುಕೊಂಡು ಹ್ಯೂಜ್ ಸ್ವಿಂಗ್. ಅದು 12.2% ಮತಗಳು ಬಿಜೆಪಿಯ ಕಡೆಗೆ ಶಿಫ್ಟ್ ಆಗೋದು, 31%ಗೆ ಬಂತು ಬಿಜೆಪಿ. 2019ರಲ್ಲಿ 37.3% ಆಯಿತು, 2014ಕ್ಕೆ ಹೋಲಿಸಿದರೆ 6.3% ಹೆಚ್ಚು ಮತಗಳನ್ನು ಬಿಜೆಪಿ ತೆಗೆದುಕೊಂಡು. 2019ರ ಚುನಾವಣೆಗೆ ಹೋಲಿಸಿದರೆ ಈ ಸಲ ಬಿಜೆಪಿ ಕಳೆದುಕೊಂಡದ್ದೆಷ್ಟು? 0.4%. ಬಿಜೆಪಿ ಏಕಾಂಗಿಯಾಗಿ ಮತ ಪ್ರಮಾಣ ಗ್ರಾಫಿಕ್ ಬರಲಿ, 0.4% ಬಿಜೆಪಿ ಕಳ್ಕೊಂಡಿದೆ. ಈ ಸಲ ಬಿಜೆಪಿ ಪಡೆದ ಮತ ಪ್ರಮಾಣ 36.56, 36.56. ಕಳೆದ ಸಲ 37.3, ಈ ಸಲ 36.56. ಕಳೆದ ಸಲಕ್ಕಿಂತ 0.4% ಕಡಿಮೆಯಾಗಿದೆ ಬಿಜೆಪಿಯ ಮತ ಪ್ರಮಾಣ. 0.5 ಅಂದರೆ 0.5%ಗಿಂತಲೂ ಕಡಿಮೆ ಬಿಜೆಪಿಯ ಮತ ಪ್ರಮಾಣ ಕಡಿಮೆ ಆಗಿದೆ. ಕಾಂಗ್ರೆಸ್ನ ಮತ ಪ್ರಮಾಣ 1.79% ಜಾಸ್ತಿ ಆಗಿದೆ. ದೇಶದಾದ್ಯಂತ ಜಾಸ್ತಿ ಆಗಿರುವುದು ಕಾಂಗ್ರೆಸ್ಸಿನ ಮತ ಪ್ರಮಾಣ 1.79%. 2014ರಲ್ಲಿ 19.3 ಇತ್ತು ಕಾಂಗ್ರೆಸ್, 2019ರಲ್ಲಿ 19.4 ಆಯಿತು, ಈ ಸಲ 21.19 ಆಗಿದೆ. TMCಯ ಮತ ಪ್ರಮಾಣ 0.31% ಜಾಸ್ತಿ ಆಗಿದೆ. ಸಮಾಜವಾದಿ ಪಕ್ಷದ ಮತ ಪ್ರಮಾಣ 2.03% ಜಾಸ್ತಿ ಆಗಿದೆ, 2.04%. DMK ಮತಗಳನ್ನು ಕಳ್ಕೊಂಡಿದೆ 0.5%. ಅಲ್ಲಿಗೆ ಒಟ್ಟಾರೆಯಾಗಿ NDA ಮೈತ್ರಿಕೂಟದ ಮತ ಪ್ರಮಾಣವನ್ನು ನೋಡೋದಕ್ಕೆ ಹೋದರೆ
2004 NDA 35%, 2009 29%ಗೆ ಇಳಿತು, 2014 40% ಆಯಿತು NDA ಮತ ಪ್ರಮಾಣ 40, 2019 47% ಆಯಿತು, ಈ ಸಲ 45% ಆಗಿದೆ. NDA ಒಟ್ಟಾರೆಯಾಗಿ 2% ಓಟ್ಗಳನ್ನು ಕಳೆದುಕೊಂಡ್ರೆ BJP ಕಳೆದುಕೊಂಡಿರೋದು 0.4% ಮತಗಳನ್ನು. INDA ಮೈತ್ರಿಕೂಟ, ಆವಾಗ UPA ಈಗ INDA 2004 47%, 2009 ಮತ ಪ್ರಮಾಣವನ್ನು ಉಳಿಸಿಕೊಂಡಿತು, ಕಳ್ಕೊಳ್ಳು ಇಲ್ಲ, ಗೇನು ಮಾಡಿಕೊಳ್ಳಿಲ್ಲ. UPA 47% ಆಯಿತು. 2014 38%ಗೆ ಇಳಿತು. 2014 ಚುನಾವಣೆ 47ರಿಂದ 38%ಗೆ UPA ಮತ ಪ್ರಮಾಣ ಇಳಿತು. 2019 ಚುನಾವಣೆಯಲ್ಲಿ ಮತ್ತೆ 3% ಕಡಿಮೆ ಆಯಿತು, 35% ಆಯಿತು. ಈ ಸಲ 35ರಿಂದ 41%, 6% ವೋಟ್ ಗೇನ್ INDA ಹೇಗಾಗಿದೆ. ಇದು ಟೋಟಲ್ ದೇಶದಾದ್ಯಂತ ಆಗಿರುವ ಒಟ್ಟು ಮತ ಪ್ರಮಾಣ, ಗಳಿಸಿರುವ ಮತ ಪ್ರಮಾಣ ಮತ್ತು ವೋಟ್ ಪರ್ಸೆಂಟೇಜ್. ಸ್ವಿಂಗ್ ಸ್ಟೇಟ್ಗಳ ಬಗ್ಗೆ ಮಾತಾಡ್ತಿದ್ವಿ. ದೇಶವ್ಯಾಪಿ ಮತ ಶೇಕಡ ತೆಗೆದುಕೊಂಡ್ರೆ ಹೆಂಗೆ ಸೋತರು ಅನ್ನೋದು ಅರ್ಥ ಆಗೋಲ್ಲ. ಎಸ್, ಸಿ ದ 0.4% ವಿಚ್ ವಿ ಆರ್ ಟಾಕಿಂಗ್ ಅಬೌಟ್ BJP, 0.4% ಒಂದು ಸ್ಟೇಟಿಗೆ ಉತ್ತರ ಪ್ರದೇಶ ಹೋದರೆ ಎಷ್ಟು ಬಿದ್ದಿದೆ, ರಾಜಸ್ಥಾನ್ಗೆ ಹೋದರೆ ಎಷ್ಟು ಬಿದ್ದಿದೆ, ಆಗ ನಿಮ್ಗೆ ಗೆಲುವು. ವೋಟ್ ಶೇರ್ ಇದೆಯಲ್ಲ, ಇದು ಮತ ಪ್ರಮಾಣ ಇದೆಯಲ್ಲ, ಇದು ಸೋತವರ ಸಮಾಧಾನಕ್ಕೆ ಭಾಳ ಸಲ ಅಲ್ಲ, ಕರೆಕ್ಟ್. ಬಟ್ ಟು ಅಂಡರ್ಸ್ಟ್ಯಾಂಡ್ ವೈ ಇಸ್ ಅ ಲಾಸ್ ಆರ್ ಅ ಗೇನ್, ನೀವು ರಾಜ್ಯವಾರುನೇ ಹೋಗ್ಬೇಕು, ರಾಜ್ಯವಾರು ಹೋಗ್ಬೇಕು. ಯಾಕಂದರೆ ದೇಶವ್ಯಾಪಿ ಮತ ಪ್ರಮಾಣ, ಈಗ BJP ಒಡಿಸ್ಸಾದಲ್ಲಿ ಗೆತ್ತು, ಎಸ್, ಕೇರಳದಲ್ಲಿ ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ತು, ತಮಿಳುನಾಡಿನಲ್ಲಿ ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ತು. ಸೊ ಓವರಾಲ್ ಮತ ಪ್ರಮಾಣ, ಮತಗಳು ಜಾಸ್ತಿ ಆಗಿವೆ. ಆದರೆ ನಿಮಗೆ ಶೇಕಡಾವಾರು ತೆಗೆದುಕೊಂಡಾಗ ಬಿದ್ದಿದ್ದು 0.4% ಇರಬಹುದು. ಬಟ್ ಅದು ಉತ್ತರ ಪ್ರದೇಶದಲ್ಲಿ ಎಷ್ಟು ಬಿದ್ದಿದೆ, ರಾಜಸ್ಥಾನದಲ್ಲಿ ಎಷ್ಟು ಬಿತ್ತು. ಈಗ ಕರ್ನಾಟಕದ್ದೇ ಉದಾಹರಣೆ ನೀವು ತೆಗೆದುಕೊಳ್ಳಿ. 2023 BJP ಅವರು ಹೇಳಿದ್ರು ನಮ್ಮ ಓವರಾಲ್ ಪರ್ಸೆಂಟೇಜ್ ಬಿದ್ದಿಲ್ಲ. ನೀವು ರೀಜನ್ ವೈಸ್ ಹೋಗಿ, ಹೈದರಾಬಾದ್ ಕರ್ನಾಟಕದಲ್ಲಿ 7% ಬಿತ್ತು, ಮಧ್ಯ ಕರ್ನಾಟಕದಲ್ಲಿ 7% ಬಿತ್ತು, ಮುಂಬೈ ಕರ್ನಾಟಕದಲ್ಲಿ 2% ಬಿತ್ತು, ಕರಾವಳಿಯಲ್ಲಿ 3% ಬಿದ್ದಿತ್ತು. ಸುಮ್ಮನೆ ಹಳೆ ಮೈಸೂರಿನಲ್ಲಿ ಸ್ವಲ್ಪ ಜಾಸ್ತಿ ಆಯಿತು, ಬೆಂಗಳೂರು ಉಳಿಸ್ಕೊಂತು ಅನ್ನೋ ಕಾರಣಕ್ಕಾಗಿ ಸೇಮ್ ವೋಟ್ ಶೇರ್ ಓವರಾಲ್ ತೆಗೆದುಕೊಂಡಾಗ ನಿಮ್ಗೆ ಸ್ಟೋರಿ ಅರ್ಥ ಆಗಲ್ಲ. ಎಸ್, ಸ್ಟೇಟ್ ವೈಸ್ ಹೋದಾಗ ನನಗನ್ಸುತ್ತೆ ವಿ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಇನ್ ಬೆಟರ್ ವೇ. ಕರೆಕ್ಟ್. ಹಾಗೆ ರಾಜ್ಯದ್ದು ಕೂಡ ನೀವು ರೀಜನ್ ವೈಸ್ ಹೋದಾಗಲೇ ಬೆಟರ್ ಎಕ್ಸ್ಪ್ಲೇನ್ ಆಗೋದು. ಈ ಸಿದ್ದರಾಮಯ್ಯನವರು ನಮ್ಮ ವೋಟ್ ಶೇರ್ ಜಾಸ್ತಿ ಆಗಿದೆ, ಬಟ್ ಕಳೆದ ಸಲ ಸ್ಪರ್ಧಿಸಿದ್ದ ಕ್ಷೇತ್ರಗಳೆಷ್ಟು, ಈ ಸಲ ಸ್ಪರ್ಧಿಸಿದ್ದ ಕ್ಷೇತ್ರಗಳೆಷ್ಟು, ಆವತ್ತು ನೋಡಿದಾಗ ಓವರಾಲ್ ಪರ್ಫಾರ್ಮೆನ್ಸ್ ಗೊತ್ತಾಗೋದು. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ರಾಜ್ಯವಾರು ಸ್ವಿಂಗ್ ಸ್ಟೇಟ್ಸ್ಗಳಲ್ಲಿ ಏನೇನಾಯಿತು, ಉತ್ತರ ಪ್ರದೇಶದಲ್ಲಿ ಆ್ಯಕ್ಚುಲಿ ಹೊಡೆತ ಕೊಟ್ಟಿದ್ದೇನು, ಬ್ರೇಕ್ ಆದಮೇಲೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.